ಮುಂದಿನ ಕ್ಷೇತ್ರ ಬಳ್ಳಾರಿ ಬಿಜೆಪಿಯಿಂದ ಶ್ರೀರಾಮುಲು ಅವ್ರ ಹೆಸರು ಕೇಳಿ ಬರ್ತಾ ಇದೆ ತುಂಬಾನೇ ಪ್ರಬಲವಾಗಿ. ಅವ್ರಿಗೆ ಟಿಕೆಟ್ ಕೊಡ್ತಾರೆ ಯಾಕಂದ್ರೆ ದೇವೇಂದ್ರಪ್ಪ ಅವರು ಹಿಂದೆ ಒಂದಷ್ಟು ವ್ಯತ್ಯಾಸಗಳು. ಇನ್ನು ಕಾಂಗ್ರೆಸ್ನಿಂದ ನಾಗೇಂದ್ರ ಸಚಿವರ ಹೆಸರು, ಹಾಗೆ ಅವ್ರ ಸಹೋದರ ವೆಂಕಟೇಶ್ ಪ್ರಸಾದ್, ವಿ.ಎಸ್. ಉಗ್ರಪ್ಪ, ಸೌಪರ್ಣಿಕ ತುಕಾರಾಮ್ ಮೇಲೆ ತುಕಾರಾಮ್ ಮಗಳು ಬಗ್ಗೆ ಸಂತೋಷ್ ಲಾಡ್ ಟೀಮ್ ಬಹಳ ಲಾಬಿ ಮಾಡ್ತಿದ್ದಾರೆ. ಯಾರು ಭೀಮಾ ನಾಯ್ಕು, ನಮ್ ಕಂಪ್ಲಿ ಗಣೇಶು, ಸಂತೋಷ್ ಲಾಡು, ಶ್ರೀನಿವಾಸು ಇವರೆಲ್ಲ ಸೇರ್ಕೊಂಡಂಗೆ ದೊಡ್ಡ ಮಟ್ಟದ ಲಾಬಿ ತುಕಾರಾಮ್ ಮಗಳ ಪರವಾಗಿದೆ, ಸೌಪರ್ಣಿಕ ಅವ್ರ ಪರವಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಆಗ್ಲಿಕ್ಕೆ. ಸೊ ನಾಗೇಂದ್ರ ಅವ್ರ ಮಿನಿಸ್ಟರ್ ಅಲ್ಲ, ನಿಂತು ಗೆದ್ರೆ ಮಂತ್ರಿಗಿರಿ ಹೋಯ್ತು, ನಿಂತ್ ಸೋತ್ರು ಮಂತ್ರಿಗಿರಿ ಹೋಯ್ತು. ಇದೇನ್ ರಿಸ್ಕ್ ನ ಸಂತೋಷ್ ಲಾಡೆ ತಗೋಬೇಕಾರೆ ನಂದೇನು ಅಂತ ಅನ್ಬಿಟ್ಟು ಅವರು ಓಕೆ ದಾದಾ ಅಂತ ಕರೀತಾರೆ ರಾಜಕೀಯದಲ್ಲಿ. ದಾದಾ ಎಸ್ ನೀವು ಅದೇನ್ ಮಾಡಿ ಅನ್ಕೊಂಡು ಅವ್ರು ಹೋದ್ರು. ರಾಮುಲು ಮಹತ್ವಾಕಾಂಕ್ಷಿ ರಾಜಕಾರಣಿ ಆಗಿರೋ DCM ಆಗ್ಬೇಕಾಗಿತ್ತು. ರಾಮುಲುಗೆ ಶಕ್ತಿ ಜನಾರ್ದನ್ ರೆಡ್ಡಿ ಮತ್ತದೆಲ್ಲ ಏನ್ ಮಾಡೋದವ್ರ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಈಗ ರಾಮುಲು ವರ್ಸಸ್ ಕಾಂಗ್ರೆಸ್, ಸೌಪರ್ಣಿಕ ತುಕಾರಾಮ್. ಈಗ ಜನಾರ್ದನ್ ರೆಡ್ಡಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟೈತೆ. ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಅಂತಾರೆ, ಲೋಕಸಭೆಯಲ್ಲಿ ಮೋದಿ ಅಂತಾರೆ, ಆಗಲ್ಲ ಅಲ್ವಾ? ಹೌದು, ಸೀರಿಯಸ್ ಆಗಿ ಕೆರಗೋಡಲ್ಲಿ ನೋಡಿದ್ರೆ ಫುಲ್ ಕೇಸರಿ ಶಾಲಾ ಹಾಕೊಂಡು ಫುಲ್ ಜೈ ಮೋದಿ ಅಂದ್ರು. ರಾಜ್ಯಸಭೆ ಬತ್ತಿದಾಗ ಹೋಗಿ ಸಿದ್ದರಾಮಯ್ಯ ಅವ್ರಿಗೆ ಪಕ್ಕೆ ಕೊಟ್ಟು ಗ್ರೂಪ್ ಒಟ್ಟಾಗಿ ನಿಂತ್ಕೊಂಡ್ರು. ಅರ್ಥನೇ ಆಗ್ತಾ ಇಲ್ಲ. ಈಗ ಅದು ಊಸರವಳ್ಳಿ ಅಂತ ಒಂದು ಪ್ರಾಣಿ ಇದೆ ಗೊತ್ತಲ್ಲ, ಊಸರವಳ್ಳಿ ದಿನಕ್ಕೊಂದು ಬಣ್ಣ ಬಣ್ಣ ಅಂತ. ಹಂಗೆ ಏನಾರ ಊಸರವಳ್ಳಿ ಮೀರ್ಸೋದ್ ಏನಾರ ಇದ್ರೆ ಅದು ರಾಜಕಾರಣಿಗಳು. ಹೌದು, ಖಂಡಿತ ರಾಜಕಾರಣಿಗಳು ಆ ಮಟ್ಟಿಗೆ ಬಣ್ಣ ಬದಲಾಯಿಸ್ತಾರೆ. ಅದೇನು ಮಾಡಕ್ಕಲ್ಲ, ರಾಜಕೀಯದಲ್ಲಿ ಅದೊಂದು ಐತೆ. ಹೌದು, ನೀವು ಗಂಟೆಗೊಂದು ಸಾರಿ ಬದಲಾಗಬೇಕು, ನಿಮಿಷಕ್ಕೊಂದ್ಸರಿ ಬದಲಾಗಬೇಕು. ನೀವು ತತ್ವ ಸಿದ್ಧಾಂತವನ್ನ ಫಾಲೋ ಮಾಡಬಾರ್ದು. ಯಾವ ಕ್ಷಣದಲ್ಲಿ ಯಾವ ಸಾಲ್ ಬೇಕಾದ್ರೆ ಹಾಕಬೇಕು ಅನ್ನೋವೆಲ್ಲ ಅರ್ಹತೆಗಳಿದ್ರೆ ರಾಜಕೀಯ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು ಕುಮಾರ್ ನಾಯ್ಕ ಅವ್ರಿಗೆ ಉತ್ತಮ ಅಧಿಕಾರಿ ಅವೆಲ್ಲ ನಡೀಲಿಲ್ಲ. ಇಲ್ಲಿ ಗಂಟೆಗೊಂದು ಗಳಿಗೊಂದು ಆಟ ಆಡಿದಾರೆ ರಾಜಕಾರಣ ಮಾಡಿ. ನಿಮ್ ಪ್ರಕಾರ ವೀಕ್ಷಕರೇ, ಕೊಪ್ಪಳ ಬಳ್ಳಾರಿ ಸಂಸದರು ಯಾರಾಗ್ಬೇಕನ್ನ ಕಾಮೆಂಟ್ ಮಾಡಿ. ಹಾಗೆ ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನ್ಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲೆ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ ನಲ್ಲಿ ಸಿಗುತ್ತೆ. ನೆನ್ಪಿರ್ಲಿ, BP ಶುಗರ್ ಕಂಟ್ರೋಲ್ ಆಗ್ಬೇಕಾದ್ರೆ ಜೀನಿ ಕುಡಿಯಿರಿ.